ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಕರಿಯರ್ ಗುರು ಪುರುಷೋತ್ತಮ್. ಇವತ್ತು ಏನು ಮಕ್ಕಳು ಕೇಳಿದ್ದಾರೆ, ಪೇರೆಂಟ್ಸ್ ಕೇಳಿದ್ದಾರೆ, ಆ ಡಿಮ್ಯಾಂಡ್ ಬೇಸಿಸು ಇಮ್ಮಿಡಿಯೇಟ್ ಇನ್ನೊಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಆಯ್ತಲ್ಲ, ದಯವಿಟ್ಟು ಕೇಳಿಸ್ಕೊಳ್ಳಿ. ನೋಡಿ, ಬಿಸ್ನೆಸ್ ಇವತ್ತು ಬಿಸ್ನೆಸ್ ಅಂದಿದ ತಕ್ಷಣ ಎಲ್ಲರ ಕಣ್ಣು ಅರಳುತ್ತೆ, ಕಿವಿ ನಿಮಿರುತ್ತೆ. ಆಯ್ತಲ್ವಾ? ಯಾಕೆ? ಬಿಸ್ನೆಸ್ ಅಲ್ಲಿ ಸಾಮಾನ್ಯವಾಗಿ ಬೇರೆ ಎಲ್ಲ ಒಂದು ಫೀಲ್ಡ್ಸ್ಗೆ ಹೋಲಿಸ್ಕೊಂಡ್ರೆ ಬಿಸ್ನೆಸ್ ಮತ್ತು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅವರು ಎಲ್ಲ ಕಡೆ ಶೈನ್ ಆಗ್ತಾರೆ. ಅಥವಾ ನಿಮ್ದೇ ನೀವು ಸರಿಯಾದ ರೂಪದಲ್ಲಿ ಆ ನಾಲೆಜ್ ಬಳಸ್ಕೊಂಡಿದ್ದೆ ಆಗಿದ್ರೆ ನೀವು ಬಿಸ್ನೆಸ್ ಅಲ್ಲಿ ಕೋಟಿ ಕೋಟಿ ಮಾಡ್ಬೋದು. ನೀವೇನಾದ್ರೂ ಹೆಚ್ಚು ದುಡಿಬೇಕು ಅಂತ ಅನ್ಕೊಂಡ್ರೆ ಬಿಸ್ನೆಸ್ ಮಾಡಬೇಕು. ಎಸ್, ಕರೆಕ್ಟ್. ಯಾರು ಬಿಸ್ನೆಸ್ ಮಾಡ್ತಾರೆ ಅವರು ಓನ್ ವೆಂಚರ್ಸ್ನ ಆರಾಮಾಗಿ ಮಾಡ್ತಾರೆ. ಬಿಸ್ನೆಸ್ ಮಾಡೋರು ಮಾತ್ರನೇ ಹೆಚ್ಚು ಹೆಚ್ಚು ದುಡ್ಡು ಮಾಡೋಕ್ಕಾಗತ್ತೆ. ಬೇರೆಯವರೆಲ್ಲ ಇನ್ನೊಬ್ರ ಮೇಲೆ ಸಾಮಾನ್ಯವಾಗಿ ಡಿಪೆಂಡೆಂಟು. ಆ ರೇಂಜ್ಗೆ ಬೆಳೆಯೋಕ್ಕಾಗುತ್ತೆ ಅಲ್ವಾ? ಗ್ಯಾರಂಟಿ ಇರೋದಿಲ್ಲ. ಆದರೆ ಬಿಸ್ನೆಸ್ ಮಾತ್ರ ನೀವು ಕರೆಕ್ಟಾಗಿ ಮಾಡಿದ್ದೆ ಆದರೆ ಪಕ್ಕ ನಿಮಗೆ ವರ್ಕೌಟ್ ಆಗುತ್ತೆ. ಹಾಗಾಗಿ ಆ ಒಂದು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ನಿಮಗೆ ಇವತ್ತು ಮಾಹಿತಿಗಳನ್ನು ಕೊಡ್ತಾ ಇದ್ದೀನಿ. ಬನ್ನಿ ಎಲ್ಲರೂ ಕೂಡ. ಲೆಟ್ ಸ್ಟಾರ್ಟ್ ದ ವಿಡಿಯೋ. ನೋಡಿ, ಈಗಾಗಲೇ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಡಿಗ್ರೀಸ್ ಇದೆ, ಗೊತ್ತಿರಲಿ. IPM ಅಂತ, ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಇನ್ ಮ್ಯಾನೇಜ್ಮೆಂಟ್. ಇದು 5 ವರ್ಷಗಳ ಒಂದು ಪ್ರೋಗ್ರಾಮ್. ಇವೆಲ್ಲ ನಾನು ಹೇಳ್ತಾ ಇರೋದು ದಯವಿಟ್ಟು ಹೊಸ ಬ್ರಾಂಚಸ್ ನ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. 5 ಇಯರ್ಸ್ ಇಂಟಿಗ್ರೇಟೆಡ್ BBA ಮತ್ತೆ MBA ಸಪರೇಟ್ ಮಾಡೋದ್ರ ಬದಲಾಗಿ 5 ವರ್ಷಗಳಲ್ಲಿ ಇಂಟಿಗ್ರೇಟೆಡ್ BBA ಮತ್ತೆ MBA ಮುಗ್ದೋಗ್ಬಿಡುತ್ತೆ. ಹಾಗೇನೆ ನಿಮಗೆ ಗೊತ್ತಿರಬಹುದು ಇಂಟಿಗ್ರೇಟೆಡ್ ಮಾಸ್ಟರ್ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತ, MBA ಅಂತ ಕರಿತೀವಿ. ಇದು 5 ವರ್ಷಗಳ ಅವಧಿಯಲ್ಲಿ ನಡೀತಕ್ಕಂಥದ್ದು. ಹಾಗೇನೆ BBA ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ನಿಮ್ಗೆ ಗೊತ್ತಿದೆ. BMS ಬ್ಯಾಚುಲರ್ ಇನ್ ಮ್ಯಾನೇಜ್ಮೆಂಟ್ ಸ್ಟಡೀಸ್. ನೋಡಿ, ಇದು BMS ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಯಾಕಂದ್ರೆ ಮ್ಯಾನೇಜ್ಮೆಂಟ್ಗೆ ಇವತ್ತು ತುಂಬಾನೇ ಡಿಮ್ಯಾಂಡ್ ಇದೆ. BBS ಬ್ಯಾಚುಲರ್ ಆಫ್ ಬಿಸ್ನೆಸ್ ಸ್ಟಡೀಸ್, ಹಾಗೇನೆ BBM ಬ್ಯಾಚುಲರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಇಲ್ಲಿ ನಿಮಗೆ ಡ್ಯೂರೇಷನ್ಸ್ ನ ಸರಿಯಾಗಿ ನೋಡ್ಕೊಳ್ಳಿ. BBA, BMS, BBS, BBM ಇವೆಲ್ಲ 3 ವರ್ಷದ ಅವಧಿಗಳ ಒಂದು ಕೋರ್ಸ್ಗಳಾಗಿರುತ್ತೆ. ಉಳಿದಂತೆ IPM, ಓಕೆ, ಇಂಟಿಗ್ರೇಟೆಡ್, IMBA ಇವೆಲ್ಲ 5 ಇಯರ್ಸ್ ಪ್ರೋಗ್ರಾಮ್. ಇದ್ರ ಬಗ್ಗೆ ನಿಮಗೆ ತಿಳ್ಕೊಳ್ಳಿ, ಯಾಕಂದ್ರೆ ಸ್ವಲ್ಪ ಪೇಷನ್ಸ್ ಇತ್ತು 5 ವರ್ಷದ ಕೋರ್ಸಸ್ ನ ಆರಾಮಾಗಿ ಮಾಡ್ಕೋಬಹುದು. ನೋಡಿ, ಎಲಿಜಿಬಿಲಿಟಿ ಏನು ಅಂತ ನೋಡೋದಾದ್ರೆ ನಿಮ್ಮ 10+2 ಅಥವಾ ನೀವು ಸೆಕೆಂಡ್ PUC ಮಾರ್ಕ್ಸ್ ಏನಿದೆ ಆ ಸ್ಟ್ರೀಮ್ಸ್ ಅಲ್ಲಿ ಆ ಒಂದು ಪರ್ಟಿಕ್ಯುಲರ್, ಎಸ್ಪೆಷಲಿ ಇದರಲ್ಲಿ ಮ್ಯಾಥಮೆಟಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್ ನ ನೀವು ಕಂಪಲ್ಸರಿ ಓದಿದ್ರೆ ಮಾತ್ರ ನಿಮಗೆ ಅವಕಾಶ ಇರುತ್ತೆ. ಹಾಗಾಗಿ ಅದನ್ನ ನೀವು ಓದ್ಬೇಕಾದ್ರೆ ಚೂಸ್ ಮಾಡ್ತೀವಿ. ನೆಕ್ಸ್ಟ್, ಕೆರಿಯರ್ ಪ್ರಾಸ್ಪೆಕ್ಟ್ಸ್ ಅಂತ ಬಂದಾಗ ಈ ಒಂದು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅವರಿಗೆ ಏನೇನು ಅವಕಾಶ ಇದೆ ಅಂತ ಹೇಳ್ತಾ ಹೋಗ್ತೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಗೌರ್ಮೆಂಟ್ ಅಥವಾ ಪಬ್ಲಿಕ್ ಸೆಕ್ಟರ್ಸ್ ಅಲ್ಲಿ ನಿಮಗೆ ಅವಕಾಶ ಸಿಗುತ್ತೆ. ಜೊತೆಗೆ ನೆನ್ಪಿಟ್ಕೊಳ್ಳಿ, ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ ಅಥವಾ ಕಾರ್ಪೊರೇಟ್ ಜಾಬ್ಸ್ ಅಲ್ಲಿ ನಿಮಗೆ ಹೆಚ್ಚು ಮೊದಲ ಒಂದು ಪ್ರಾಧಾನ್ಯತೆಯನ್ನು ಕೊಡಲಾಗುತ್ತೆ. ಎಂಟರ್ಪ್ರಿನರ್ಶಿಪ್ಸ್ ಅಂತ ಕರಿತೀವಿ. ನೋಡಿ, ಇವತ್ತು ಸ್ಟಾರ್ಟ್ ಯುವರ್ ಓನ್ ಬಿಸ್ನೆಸ್. ನಮ್ಮ ದೇಶದಿಂದ ಇವತ್ತು ಯಥೇಚ್ಛವಾಗಿ ಸ್ಟಾರ್ಟ್ಅಪ್ ಇಂಡಿಯಾ ಅಂತ ಹೇಳ್ಬಿಟ್ಟು ಲೋನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಅವೆಲ್ಲ ಮೊದಲ ಒಂದು ಆದ್ಯತೆಯಲ್ಲಿ ಈ ಎಂಟರ್ಪ್ರಿನರ್ಶಿಪ್ಸ್ಗೆ ಕೊಡ್ಲಾಗ್ತಾ ಇದೆ. ಜಾಯಿಂಟ್ ಫ್ಯಾಮಿಲಿ ಬಿಸ್ನೆಸ್ ಅಂತ ಬರುತ್ತೆ. ಅಥವಾ ಇಲ್ಲಿ ಜಾಯಿಂಟ್ ಫ್ಯಾಮಿಲಿ ಬಿಸ್ನೆಸ್, ನಿಮ್ಮದೇ ಫ್ಯಾಮಿಲಿಯಲ್ಲೇ ಬಿಸ್ನೆಸ್ ಇದೆ. ನನ್ನ ಯಾರೋ ಪೇರೆಂಟ್ಸ್ ಹೇಳ್ತಿದ್ದೆ ನನಗೆ, ಆಯ್ತಾ ಸರ್, ಮಗು ಒಳ್ಳೆ ಪರ್ಸೆಂಟೇಜ್ ಬಂದೆ, ಸೈನ್ಸ್ ಸೇರಿಸ್ತೀರಾ? ಇಲ್ಲ, ನಮ್ದು ಬಿಸ್ನೆಸ್ ಇದೆ, ನಮ್ಮ ಮಗು ಕಾಮರ್ಸೇ ಮಾಡುತ್ತೆ ಅಂತ ಹೇಳಿದ್ವಿ. ನಿಮ್ಮ ಇಷ್ಟ, ಎಲ್ಲಿ ವರ್ಕ್ ಫಾರ್ ಅನ್ NGO. ನೋಡಿ, ನಿಮ್ಗೆ ಗೊತ್ತಿದೆ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್ಗಳು ಸೊ ಇವತ್ತು ದೇಶದ ಒಂದು ಬೆಳವಣಿಗೆ ಅವು ಕೂಡ ಪೂರಕವಾಗಿ ಕೆಲಸ ಮಾಡ್ತದೆ. ಅಂತ ಕಡೆ ಕೂಡ ಇವರಿಗೆ ಅವಕಾಶ ಸಿಗುತ್ತೆ. ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂಡ್ ಕನ್ಸಲ್ಟೆನ್ಸಿ. ನೋಡಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಬಿಸ್ನೆಸ್ ಕನ್ಸಲ್ಟೆನ್ಸೀಸ್ಗೆ ಪ್ರಮುಖವಾಗಿ ಡಿಮ್ಯಾಂಡ್ ಇರ್ತಕ್ಕಂಥದ್ದು ಇವರಿಗೇನೆ. ಹಾಗಾಗಿ ಇಂಥ ಒಂದು ಕೋರ್ಸಸ್ ನೀವು ಮಾಡ್ಕೊಳ್ಳಿ. ಮತ್ತೆ ಸ್ಪೆಷಲೈಸೇಷನ್ ಅಂತ ನೋಡೋದಾದ್ರೆ ಇದರಲ್ಲೇ ಫೈನಾನ್ಸ್ ಅಂಡ್ ಅಕೌಂಟಿಂಗ್ಸ್ ಅಲ್ಲಿ ನಿಮಗೆ ಸ್ಪೆಷಲೈಸೇಷನ್ ಮಾಡ್ಕೋಬಹುದು. ಸಿಸ್ಟಮ್ಸ್ ಅಂಡ್ ಆಪರೇಷನ್ಸ್ ಅಲ್ಲಿ ಕೂಡ ನಿಮ್ಮ ಒಂದು ಸ್ಪೆಷಲೈಸೇಷನ್ ಮಾಡೋದಕ್ಕೆ ಅವಕಾಶ ಇದೆ. ಮಾರ್ಕೆಟಿಂಗ್ ಮತ್ತೆ ಅಡ್ವರ್ಟೈಸಿಂಗ್ ಡಿಪಾರ್ಟ್ಮೆಂಟ್. ನೋಡಿ, ಇದು ಮೋಸ್ಟ್ ಡಿಮ್ಯಾಂಡ್ ಇರ್ತಕ್ಕಂಥ ಬ್ರಾಂಚ್. ಯಾಕೆ? ಈಗಾಗಲೇ ಗೊತ್ತಿದೆ, ಅಡ್ವರ್ಟೈಸ್ಮೆಂಟ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ರೆವಲ್ಯೂಷನರಿ ಚೇಂಜಸ್ ಆಗ್ಬಿಟ್ಟಿದೆ. ಹಾಗಾಗಿ ಅಂತ ಇಂಡಸ್ಟ್ರೀಸ್ಗೆ ನೀವು ಕೂಡ ಹೋಗ್ಬೋದು. ಇನ್ಫಾರ್ಮೇಶನ್ ಟೆಕ್ನಾಲಜಿ, ಐ ಟಿ ಬಿಸ್ನೆಸ್ ಇಂಡಸ್ಟ್ರೀಸ್ ಅಲ್ಲಿ ನಿಮ್ಗೆ ಗೊತ್ತಿದೆ ಇವತ್ತು ನಮ್ಮ ದೇಶ ಏನು ಮುಂದುವರಿತಾ ಇದಕ್ಕೆ ಕಾರಣ ಇದು IT ಕೂಡ. ಹಾಗಾಗಿ ಇಲ್ಲಿ ಮತ್ತೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ನಿಮ್ಗೆ ಅವಕಾಶ ಇದೆ. ಹ್ಯೂಮನ್ ರಿಸೋರ್ಸಸ್ ಅಲ್ಲೂ ಕೂಡ ಅವಕಾಶ ಇದೆ. ಮತ್ತೆ ನೋಡಿ, ಬಿಸ್ನೆಸ್ ಮ್ಯಾನೇಜ್ಮೆಂಟ್ಗೆ ಅಂತ ಬಂದಾಗ ನಿಮಗೆ ಕಾಲೇಜಸ್ ವಿತ್ ಅಡ್ಮಿಷನ್ಸ್ ಬೇಸ್ಡ್ ಆನ್ ಎಂಟ್ರೆನ್ಸ್ ಎಕ್ಸಾಮ್ ಬೇಸಿಸ್ ಮೇಲೆ ಮಾತ್ರ ಕೊಡ್ತಕ್ಕಂಥ
ಕಾಲೇಜಸ್ ಇದೆ, ಅದನ್ನ ಲಿಸ್ಟ್ ಕೊಡ್ತಾ ಇದ್ದೀನಿ, ದಯವಿಟ್ಟು ಸ್ವಲ್ಪ ನೋಟ್ ಮಾಡ್ಕೊಳ್ಳಿ, ಇಲ್ಲ ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳಿ. IPM-AT ಅಂತ ಆಗಾಗಲೇ ನಾನು ಹೇಳಿದ್ದೀನಿ, IIM ಇಂಡೋರ್ ಅಲ್ಲಿ ಇದೆ. ಇದು www.iimitr.ac.in ಅಲ್ಲಿ ನಿಮ್ಗೆ ಮಾಹಿತಿ ಸಿಗುತ್ತೆ, ದಯವಿಟ್ಟು ನೋಡಿ. ಇದು 2 ಗಂಟೆ ಎಕ್ಸಾಮ್. ಇದು ಟೈಮಿಂಗ್ಸ್ 10 to 12 PM ಗೆ ನಡೀತಕ್ಕಂಥ ಕಂಪ್ಯೂಟರ್ ಬೇಸ್ಡ್. ಇದು ನೋಡಿ, ಇಲ್ಲಿ ಅಷ್ಟೇ ಸೆಲೆಕ್ಷನ್ ಪ್ರೋಸೆಸ್ ಮಾಡೋದಕ್ಕೆ ವರ್ಬಲ್ ಎಬಿಲಿಟಿ 40%, ಕ್ವಾಂಟಿಟೇಟಿವ್ ಎಬಿಲಿಟಿ 60% ಕನ್ಸಿಡರ್ ಮಾಡ್ತಾರೆ. ಟೋಟಲ್ ಕ್ವಶನ್ಸ್ 100 ಇತ್ತು ಅಂದ್ರೆ, ಸೊ ನಾವು ರೈಟ್ ಕ್ವಶನ್ಸ್ಗೆ ಎಷ್ಟು, ರಾಂಗ್ ಕ್ವಶನ್ಸ್ ಅಂತ ನೋಡೋದಾದ್ರೆ ನೆಗೆಟಿವ್ ಮಾರ್ಕಿಂಗ್ 1 ಬರುತ್ತೆ, ಟೋಟಲ್ ಮಾರ್ಕ್ಸ್ 400. ಹಾಗಾಗಿ ಇದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ UGAT ಪ್ರೈವೇಟ್ ಕಾಲೇಜಸ್ ಮಲ್ಟಿ ಲೊಕೇಶನ್ಸ್ ಅಲ್ಲಿ ನಿಮ್ಗೆ ನೀವೇನಾದ್ರೂ ಜಾಯ್ನ್ ಆಗೋದಕ್ಕೆ ಅವಕಾಶ ಇದೆ. UGAT ಬರೆದವ್ರಿಗೆ ಮಾತ್ರ ಇದು ಅವಕಾಶ. ನೋಡಿ, ಇಲ್ಲೂ ಅಷ್ಟೇ ಇಂಗ್ಲಿಷ್ ಲ್ಯಾಂಗ್ವೇಜ್ ಇದೆ, ನ್ಯೂಮರಿಕಲ್ ಡಾಟಾ ಅನಲಿಸ್ಟ್ ಇದೆ, ರೀಸನಿಂಗ್ ಇದೆ, ಇಂಟೆಲಿಜೆನ್ಸ್ ಇದೆ, ಜನರಲ್ ನಾಲೆಜ್ ಇದೆ. ಒಟ್ಟಾರೆಯಾಗಿ 130 ಆಯ್ತಲ್ಲ ಕ್ವಶನ್ಸ್ಗೆ ಎಕ್ಸಾಮ್ಸ್ ಕೊಡ್ತಾರೆ. ಮಾರ್ಕ್ಸ್ ಕೂಡ 130 ಇದೆ, ಬಟ್ ನೆಗೆಟಿವ್ ಮಾರ್ಕಿಂಗ್ಸ್ ಇದೆ 0.25. ಇದನ್ನು ನೋಡ್ಕೊಳ್ಳಿ. ಎಲ್ಲೋ ಅಷ್ಟೇ ನಾನು ಯಾವ ಮಂತಲ್ಲಿ ಕಾಲ್ ಆಗುತ್ತೆ ಅಂತ ನೀಟಾಗಿ ಕೊಟ್ಟಿದ್ದೀನಿ, ದಯವಿಟ್ಟು ಒಂದು ಸ್ವಲ್ಪ ನೋಡ್ಕೊಳ್ಳಿ. ಯಾಕೆಂದ್ರೆ IPM-AT ಕಾಲ್ ಆಗ್ತಕ್ಕಂಥದ್ದು ಸೆಕೆಂಡ್ ವೀಕ್ ಆಫ್ ಮಾರ್ಚ್ ಅಲ್ಲಿ ಆಗುತ್ತೆ, ಲಾಸ್ಟ್ ಡೇಟು ಸೆಕೆಂಡ್ ವೀಕ್ ಆಫ್ ದ ಏಪ್ರಿಲ್, ಆಯ್ತಾ. ಆದ್ರೆ UGAT ಬರ್ತಕ್ಕಂಥದ್ದು ಫಸ್ಟ್ ವೀಕ್ ಆಫ್ ಜನವರಿ, ಫಸ್ಟ್ ವೀಕ್ ಆಫ್ ಮೇ. ಎನಿವೆ ಕೋಇನ್ಸಿಡೆಂಟ್ ಆಗಬಾರ್ದು ಅಂತ ಹೇಳಿ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿರ್ತಾರೆ, ಅದನ್ನ ಸರಿಯಾದ ರೂಪದಲ್ಲಿ ಬೆಳೆಸ್ಕೊಳ್ಳಿ. ನೆಕ್ಸ್ಟ್ ಅಹಮದಾಬಾದ್ ಯೂನಿವರ್ಸಿಟಿ, ಇಲ್ಲೂ ಅಷ್ಟೇ www.ahduni.edu.in ಅಲ್ಲಿ ನಿಮ್ಗೆ ಮಾಹಿತಿ ಸಿಗುತ್ತೆ. ನೋಡಿ, ಇದು ಪರ್ಸನಲ್ ಸ್ಟೇಟ್ಮೆಂಟ್ಸ್ ನೀವೇನು ನೋಡ್ತೀರಾ ಕ್ವಾಂಟಿಟೇಟಿವ್ ಅಸೆಸ್ಮೆಂಟ್ ಅಲ್ಲಿ ಇರುತ್ತೆ ಸಾಮಾನ್ಯವಾಗಿ. ನೋ ರಿಟರ್ನ್ ಟೆಸ್ಟ್, ನಿಮಗೆ ಬರೆಯೋದಕ್ಕೆ ಎಕ್ಸಾಮ್ ಕೊಡೋದಿಲ್ಲ, ಬಟ್ ಏನಪ್ಪ ಮಾಡಿರ್ತಾರೆ ಅಂದ್ರೆ ಪರ್ಸನಲ್ ಸ್ಟೇಟ್ಮೆಂಟ್ ಆಫ್ ಪರ್ಪಸ್ ಮತ್ತೆ ಪರ್ಸನಲ್ ಇಂಟರ್ವ್ಯೂ, ಇದ್ರ ಬೇಸಿಸ್ ಮೇಲೆ ಸೆಲೆಕ್ಷನ್ಸ್ ಆಗುತ್ತೆ. ಇದು ಅಷ್ಟೇ ಫಸ್ಟ್ ವೀಕ್ ಆಫ್ ಡಿಸೆಂಬರ್. ಓಕೆ, ಫಸ್ಟ್ ರೌಂಡ್ ಫಸ್ಟ್ ವೀಕ್ ಆಫ್ ಜನವರಿಯಲ್ಲಿ ಇರುತ್ತೆ, ಸೆಕೆಂಡ್ ರೌಂಡ್ ಸಾಮಾನ್ಯವಾಗಿ ಸೆಕೆಂಡ್ ವೀಕ್ ಆಫ್ ಏಪ್ರಿಲ್ ಅಲ್ಲಿ ಇರುತ್ತೆ. ಎನಿವೆ ಅಸೆಸ್ಮೆಂಟ್ ಮಾಡ್ತಕ್ಕಂಥದ್ದು ಫೆಬ್ರವರಿ ಮತ್ತೆ ಮೇಲ್ ಹಾಕ್ಬಿಡುತ್ತೆ, ಇದನ್ನ ನೀವು ನೋಡ್ತಾ ಇರ್ಬೇಕು. ಮತ್ತೆ JCIT ಅಂತ ಜಿಂದಾಲ್ ಗ್ಲೋಬಲ್ ಬಿಸ್ನೆಸ್ ಸ್ಕೂಲ್ ಅಂತಾನೆ ಇದೆ. ಜಿಂದಾಲ್ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ, ಸ್ಟೀಲ್ ಇಂಡಸ್ಟ್ರೀಸ್ ಇಂದ ಬಂದಿರತಕ್ಕಂಥ. ಇಲ್ಲೂ ಅಷ್ಟೇ www.pearson.novi.com JCIT ಅಂತ, ಇದು ಅಷ್ಟೇ ಗೂಗಲ್ ಮಾಡಿ ನಿಮ್ಗೆ ಮಾಹಿತಿ ಸಿಗುತ್ತೆ. 120 minutes ಎಕ್ಸಾಮಿನೇಷನ್ಸ್, ಸಾಮಾನ್ಯವಾಗಿ ಪೇಪರ್ ಪೆನ್ ಮೋಡ್ ಇರುತ್ತೆ. ವರ್ಬಲ್ ಎಬಿಲಿಟಿ 40, ಲಾಜಿಕ್ ರೀಸನಿಂಗ್ 40, ಮ್ಯಾಥ್ಸ್ ಬಂದ್ಬಿಟ್ಟು 40, ಟೋಟಲ್ ಕ್ವಶನ್ಸ್ 120. ಎನಿವೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಹಾಗಾಗಿ ನೋಡಿ, ಇಂಥ ಎಕ್ಸಾಮ್ಸ್ ನ ಯಾರು ಬೇಕಾದ್ರೂ ಬರೀಬಹುದು, ಬಟ್ ಫೈನಲಿ ಏನ್ ಮಾಡ್ತಾರೆ ಅಂದ್ರೆ ಟೆಸ್ಟ್ ಆದ್ಮೇಲೆ ಇವ್ರಿಗೆ ಇಂಟರ್ವ್ಯೂ ಕಾಂಟ್ಯಾಕ್ಟ್ ಮಾಡಿ ಆ ಇಂಟರ್ವ್ಯೂಸ್ ಅಲ್ಲಿ ಅವ್ರನ್ನ ಸೆಲೆಕ್ಷನ್ ಮಾಡ್ಕೊಳ್ಳೋ ಪ್ರೋಸೆಸ್ ನಡೆಯುತ್ತೆ. ಮತ್ತೆ JIT, ಓಕೆ, ಸಾಮಾನ್ಯವಾಗಿ ಶಹೀದ್ ಸುಖದೇವ್ ಕಾಲೇಜ್ ಆಫ್ ಬಿಸ್ನೆಸ್ ಸ್ಟಡೀಸ್ ಅಂತ, ಇದು ಡೆಲ್ಲಿಯಲ್ಲಿ ಇದೆ. ಇದು ಅಷ್ಟೇ 2 ಗಂಟೆ ಎಕ್ಸಾಮು. ಇದು ಪಕ್ಕಾ ಟೈಮಿಂಗ್ಸ್ 3 ರಿಂದ 5 ಗಂಟೆಗೆ ಮುಗಿಸಾಕ್ಬಿಡ್ತಾರೆ. ಎನಿವೆ ಕ್ವಾಂಟಿಟೇಟಿವ್ ಎಬಿಲಿಟಿ 30, ರೀಸನಿಂಗ್ ಅನಾಲಿಟಿಕ್ ಎಬಿಲಿಟಿ 30, ಜನರಲ್ ಇಂಗ್ಲಿಷ್ 30, ಬಿಸ್ನೆಸ್ ಅಂಡ್ ಜನರಲ್ ಅವೇರ್ನೆಸ್ 30, ಒಟ್ಟಾರೆಯಾಗಿ 120. ಸೊ ಏನು ಕ್ವಶನ್ಸ್ ಇರುತ್ತೆ, ಬಟ್ ನಿಮ್ಗೆ ಸಾಮಾನ್ಯವಾಗಿ ಒಂದು ರೈಟ್ ಕ್ವಶನ್ಸ್ಗೆ 3 ಮಾರ್ಕ್ಸ್ ಬರೋದ್ರಿಂದ ಟೋಟಲ್ ಮಾರ್ಕ್ಸ್ 360 ಆಯ್ತಲ್ಲ. -1 ಮಾಡ್ತಾರೆ ರಾಂಗ್ ಆನ್ಸರ್ಸ್ಗೆ. ಇದು ಅಷ್ಟೇ ಡೇಟ್ಸ್ ನ ನೋಡ್ಕೊಳ್ಳಿ, ಏಪ್ರಿಲ್ ಅಲ್ಲಿ ಕಾಲ್ ಆಗುತ್ತೆ, ಲಾಸ್ಟ್ ಡೇಟ್ ಮೇ. ಓಕೆ, ಎಕ್ಸಾಮ್ ಬಂದ್ಬಿಟ್ಟು ಜೂನ್ ಅಲ್ಲಿ ಬರುತ್ತೆ. NPAT ನರ್ಸಿ ಮೊಂಜಿ ಮುಂಬೈ ಅಂತ, ಇದು ಅಷ್ಟೇ ಇಂಗ್ಲಿಷ್ ಲ್ಯಾಂಗ್ವೇಜ್, ಕ್ವಾಂಟಿಟೇಟಿವ್ ನ್ಯೂಮರಿಕಲ್ ಅಬಿಲಿಟಿ, ರೀಸನಿಂಗ್ ಅಂಡ್ ಇಂಟೆಲಿಜೆನ್ಸ್, ಟೋಟಲ್ ಕ್ವಶನ್ಸ್ 150 ಆಯ್ತಾ. ಮಾರ್ಕ್ಸ್ ಕೂಡ ಟೋಟಲ್ 150ನೇ, ನೆಗೆಟಿವ್ ಇದೆ 0.25. ಹಾಗಾಗಿ ಇದು ನೋಡ್ಕೊಳ್ಳಿ. ಸೆಕೆಂಡ್ ವೀಕ್ ಆಫ್ ಮಾರ್ಚ್ ಅಲ್ಲಿ ಕಾಲ್ ಆದ್ರೆ ಲಾಸ್ಟ್ ವೀಕ್ ಆಫ್ ದ ಏಪ್ರಿಲ್ ವರೆಗೂ ಟೈಮ್ ಇರುತ್ತೆ. ಸೆಕೆಂಡ್ ವೀಕ್ ಆಫ್ ಮೇ ಅಲ್ಲಿ ಎಕ್ಸಾಮ್ ಮುಗ್ದೋಗ್ಬಿಡುತ್ತೆ. ಹಾಗಾಗಿ ಮತ್ತೆ CUET ಅಂತ ಕ್ರೈಸ್ಟ್ ಯೂನಿವರ್ಸಿಟಿ ಬ್ಯಾಂಗ್ಳೂರ್. ಓಕೆ, ನಿಮಗೆ ಇಂಗ್ಲಿಷು GK ಇದೆ, ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ ಇದೆ, ರೀಸನಿಂಗ್ ಇದೆ, ಡಾಟಾ ಅನಾಲಿಸಿಸ್ ಇದೆ, ಎಂಟರ್ಪ್ರಿನರ್ಶಿಪ್ಸ್ ನಿಮಗೆ ಅಲ್ಲಿ ಅವಕಾಶ ಸಿಗುತ್ತೆ. ಟೋಟಲ್ ಕ್ವಶನ್ಸ್ ಬಂದ್ಬಿಟ್ಟು 120. ಹಾಗಾಗಿ ಇದನ್ನ ಸರಿಯಾದ ರೂಪದಲ್ಲಿ ನೋಡ್ಕೊಳ್ಳಿ. ಫಸ್ಟ್ ವೀಕ್ ಆಫ್ ಡಿಸೆಂಬರ್, ಸೆಕೆಂಡ್ ವೀಕ್ ಆಫ್ ಏಪ್ರಿಲ್, ಲಾಸ್ಟ್ ವೀಕ್ ಆಫ್ ಏಪ್ರಿಲ್ ಅಲ್ಲಿ ನಿಮಗೆ ಟೆಸ್ಟ್ ಮಾಡಲಾಗುತ್ತೆ. ಒಟ್ಟಾರೆಯಾಗಿ 120. ನೆಗೆಟಿವ್ ಮಾರ್ಕಿಂಗ್ ಇದೆ 0.25 ಮಾರ್ಕ್ಸ್. ಹಾಗೇನೆ MUOET ಅಂತ ಬರುತ್ತೆ, ಮಣಿಪಾಲ್ ಯೂನಿವರ್ಸಿಟಿಯಿಂದ ಕಂಡಕ್ಟ್ ಮಾಡ್ತಕ್ಕಂಥ ಎಕ್ಸಾಮ್ ಇದು. ಸೊ ಇಲ್ಲೂ ಅಷ್ಟೇ www.manipal.edu ಆಯ್ತಾ. ಇಲ್ಲಿ ಏನೇ ಟೆಸ್ಟ್ ಕೊಡ್ತಾರೆ, ನ್ಯೂಮರಸಿ. ಓಕೆ, ನ್ಯೂಮರಸಿ ಅಂದ್ರೆ ನಿಮ್ಗೆ ಗೊತ್ತಿದೆ, ನಂಬರ್. ಹಾಗೇನೆ ಕಾನ್ಸೆಪ್ಚುಯಲ್, ಜನರಲ್ ಇಂಗ್ಲಿಷ್, ಓಕೆ, ಜನರಲ್ ಅವೇರ್ನೆಸ್, ಕೇಸ್ ಸ್ಟಡಿ ಇರುತ್ತೆ. ನಿಮ್ಗೆ ಯಾವ್ದೋ ಒಂದು ಕೇಸ್ ಸ್ಟಡಿ ಕೊಡ್ತಾರೆ, ಅಲ್ಲಿ ಅಸೈನ್ ಮಾಡಿ. ಅಲ್ಲೂ ಅಷ್ಟೇ ಒಟ್ಟಾರೆಯಾಗಿ ನ್ಯೂಮರಸಿಗೆನೆ 20, ಕಾನ್ಸೆಪ್ಚುಯಲ್ಗೆ 25 ಇರುತ್ತೆ. ಸೊ ಜನರಲ್ ಇಂಗ್ಲಿಷ್ಗೆ 20 ಇರುತ್ತೆ, ಜನರಲ್ ಅವೇರ್ನೆಸ್ಗೆ 20 ಇರುತ್ತೆ. ಹಾಗೇನೆ ಕೇಸ್ ಸ್ಟಡಿಗೆ ಯಾವ್ದಾದ್ರು ಒಂದು ಕೇಸ್ ಸ್ಟಡಿ ಕೊಡ್ತಾರೆ, ಅಲ್ಲಿ ಒಂದು 15 ಮಾರ್ಕ್ಸ್ ಇರುತ್ತೆ. ಎನಿವೆ ಟೋಟಲ್ ಮಾರ್ಕ್ಸ್ ನಿಮ್ಗೆ 100 ಮಾರ್ಕ್ಸ್ಗೆ ನಡೆಯುತ್ತೆ. ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಹಾಗಾಗಿ ಇವೆಂತ ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಅಂದ್ರೆ ಇವೆಲ್ಲ ಬೆನಿಫಿಟ್, ನಿಮ್ಗೆ ಯಾರು ಬೇಕಾದ್ರೂ ತಗೋಬಹುದು. ಹಾಗೇನೆ SCT
ಸಿಂಬಾಯಸಿಸ್ ಯೂನಿವರ್ಸಿಟಿ ಪುಣೆ. ಲಾಸ್ಟ್ ಟೈಮ್ ನಾನು ಹೇಳಿದ್ದೀನಿ ಸಿಂಬಾಯಸಿಸ್ ಸೈನ್ಸ್ ಅವ್ರಿಗೂ ಕಂಡಕ್ಟ್ ಮಾಡ್ತಾರೆ. ಹಾಗಾಗಿ ಇದನ್ನ ನೀವು ಕೂಡ ಬಳಕೆ ಮಾಡ್ಕೋಬಹುದು. ನೋಡಿ ಇದು ಅಷ್ಟೇ 2.5 ಅವರ್ಸ್ ಟೈಮಿಂಗ್ಸ್. ಟೂ ಟೂ ಐ ಮೀನ್ ದ 2 ಅವರ್ ಇಲ್ಲಿ ಕಾಮನ್ ಆಗಿ ಇದು ಟೈಮ್ ಚೇಂಜ್ ಆಗಲ್ಲ, ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ ಟೈಮ್ ಕೊಟ್ಟಿದ್ದಾನೆ. 2:30 to 5 PM ಗೆ ಮುಗಿಸಾಕ್ಬಿಡ್ತಾರೆ. ಇಲ್ಲೂ ಅಷ್ಟೇ ಜನರಲ್ ಇಂಗ್ಲಿಷ್ 40, ಕ್ವಾಂಟಿಟೇಟಿವ್ 40, ಜನರಲ್ ಅವೇರ್ನೆಸ್ 40, ಅನಾಲಿಟಿಕಲ್ ಅಂಡ್ ಲಾಜಿನಿಕ್ ರೀಸನಿಂಗ್ 30, ಈ ರೀತಿ ಒಟ್ಟಾರೆಯಾಗಿ 150. ಸೊ ನಿಮಗೆ ಟೋಟಲ್ ಇಲ್ಲೂ ಅಷ್ಟೇ 150 ಮಾರ್ಕ್ಸ್ ಇದೆ. ನೆಗೆಟಿವ್ ಮಾರ್ಕಿಂಗ್ ಇಲ್ಲ, ಆಯ್ತಾ, ನಿಲ್. ಹಾಗಾಗಿ ಇದು ಬೆನಿಫಿಟ್. ಸೊ ಸೆಕೆಂಡ್ ವೀಕ್ ಆಫ್ ದ ಫೆಬ್ರವರಿ, ಸೆಕೆಂಡ್ ವೀಕ್ ಆಫ್ ದ ಏಪ್ರಿಲ್ ನೀವು ಸಾಮಾನ್ಯವಾಗಿ ನೋಡ್ತಾ ಇರಬೇಕು. ಫಸ್ಟ್ ವೀಕ್ ಆಫ್ ಮೇ ಅಲ್ಲಿ ಎಕ್ಸಾಮ್ ನಡೆಸಾಕ್ಬಿಡ್ತಾರೆ. ಹಾಗಾಗಿ ಎಕ್ಸಾಮ್ ಆದ್ಮೇಲೆ ನಾಟ್ ಮೋರ್ ದೆನ್ 15 days ಅಲ್ಲಿ ರಿಸಲ್ಟ್ ಕೊಟ್ಬಿಡ್ತಾರೆ. ಹಾಗೇನೆ ಇನ್ನೊಂದು ಸೆಂಟ್ ಝೇವಿಯರ್ ಮುಂಬೈ ಅಂತ ಕೇಳಿರ್ಬೋದು ನೀವು, www.xavier.edu ಅಂತ. GK, ಮ್ಯಾಥ್ಸ್, ಇಂಗ್ಲಿಷ್, ರೀಸನಿಂಗ್ ಇಲ್ಲೂ ಅಷ್ಟೇ. ಬಟ್ ಇಲ್ಲಿ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಫೈನಲಿ ನಿಮ್ಮನ್ನ ಪರ್ಸನಲ್ ಇಂಟರ್ವ್ಯೂಸ್ ನ ಕರೆಸ್ಕೋತಾರ, ಆಯ್ತಲ್ವಾ. ಓವರ್ ಪರ್ಸೆಂಟೇಜಸ್ ಜೊತೆಗೆ ಪರ್ಸನಲ್ ಇಂಟರ್ವ್ಯೂ ಬೇಸಿಸ್ ಮೇಲೆ ಸೆಲೆಕ್ಷನ್ಸ್ ನ ಮಾಡ್ತಾರೆ ಇಲ್ಲಿ. ಹಾಗೇನೆ MSU ಬರೋಡಾ, www.msubaroda.ac.in ಅಂತ. ಇಲ್ಲೂ ಅಷ್ಟೇ 2 ಗಂಟೆ ಎಕ್ಸಾಮು. ನೋಡಿ ಇಲ್ಲೂ ಅಷ್ಟೇ ಇಂಗ್ಲಿಷ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿನ ಚೆಕ್ ಮಾಡ್ತಾರೆ. ನೀವು ಎಷ್ಟು ಫ್ಲೂಯೆಂಟ್ ಆಗಿ ಮಾತಾಡ್ತೀರಾ ಮತ್ತೆ ನಿಮಗೆ ಗ್ರಾಮೆಟಿಕಲಿ ಎಷ್ಟು ಚೆನ್ನಾಗಿ ಇಂಗ್ಲಿಷ್ ಬರುತ್ತೆ ಅನ್ನೋದನ್ನ ಚೆಕ್ ಮಾಡ್ತಾರೆ. ಡಾಟಾ ಇಂಟರ್ಪ್ರಿಟೇಷನ್ಸ್ ಮಾಡಿ ಅನಾಲಿಟಿಕಲ್ ರೀಸನಿಂಗ್ ಬೇಸಿಸ್ ಮೇಲೆ ಕ್ವಾಂಟಿಟೇಟಿವ್ ಪ್ರಾಬ್ಲಮ್ ಸಾಲ್ವ್ ಹೆಂಗ್ ಮಾಡ್ತಾರೆ ಅನ್ನೋದ್ರ ಮೇಲೆ ನಿಮಗೆ ಸೊ ಫೈನಲಿ ಜನರಲ್ ಅವೇರ್ನೆಸ್. ಈ ರೀತಿ ನಿಮಗೆ 100 ಏನು ಮಾರ್ಕ್ಸ್ಗೆ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾರೆ. ಇದು ಅಷ್ಟೇ ಏಪ್ರಿಲ್, ಮೇ ಮತ್ತೆ ಮೇ ಸೆಕೆಂಡ್ ವೀಕ್ ಅಲ್ಲಿ ಎಕ್ಸಾಮ್ಸ್ ಆಗೋದು. ಇದನ್ನ ಸ್ವಲ್ಪ ನೋಡ್ತಾ ಇರಬೇಕು. CET IP ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ, GGS IP ಯೂನಿವರ್ಸಿಟಿ ಡೆಲ್ಲಿ, ಆಯ್ತಾ. ಇದು ಅಷ್ಟೇ ನೋಡಿ ಟೈಮಿಂಗ್ಸ್ ಇರೋದು ಸೊ 150 minutes. 2 o'clock ಸ್ಟಾರ್ಟ್ ಆಯ್ತು ಅಂದ್ರೆ 4:30 ಮುಗಿಸಾಕ್ಬಿಡ್ತಾರೆ. ಹಾಗಾಗಿ ಪಕ್ಕ ಇಂಗ್ಲಿಷ್ ಲ್ಯಾಂಗ್ವೇಜ್ ಇರ್ಬೋದು, ಕಂಪ್ರಹೆಷನ್ಸ್ ಇರ್ಬೋದು, ಜನರಲ್ ಅವೇರ್ನೆಸ್ ಇರ್ಬೋದು, ಲಾಜಿಕಲ್ ಅನಾಲಿಟಿಕಲ್ ಎಬಿಲಿಟಿ, ಆಯ್ತಾ, ಅಪ್ಟಿಟ್ಯೂಡ್ ರಿಲೇಟಿಂಗ್ ಟು ದ ಫೀಲ್ಡ್ ಆಫ್ ದ ಮ್ಯಾನೇಜ್ಮೆಂಟ್. ಸೊ ಇವೆಲ್ಲ ಆಧಾರದ ಮೇಲೆ ಟೋಟಲ್ ಮಾರ್ಕ್ಸ್ 150 ಕ್ವಶನ್ಸ್ ಇರುತ್ತೆ. ಸೊ 600 ಮಾರ್ಕ್ಸ್ ಎಕ್ಸಾಮ್ಸ್ ನಡೆಯುತ್ತೆ. ಇದು ಅಷ್ಟೇ ಫಸ್ಟ್ ವೀಕ್ ಆಫ್ ಜಾನ್ವರಿಯಲ್ಲಿ ಎಕ್ಸಾಮ್ಸ್ ನ ಅವನು ಓಪನ್ ಮಾಡಿ ಅಪ್ಲಿಕೇಶನ್ಸ್ ನ ಮಾರ್ಚ್ ಅಲ್ಲಿ ಕ್ಲೋಸ್ ಮಾಡಿ ಮಿಡ್ ಏಪ್ರಿಲ್ ಎಕ್ಸಾಮ್ಸ್ ಮುಗಿಸಾಕ್ಬಿಡ್ತಾರೆ. ಬಟ್ ಇಲ್ಲಿ ನೆಗೆಟಿವ್ ಇದೆ, ಚೆಕ್ ಮಾಡ್ಕೊಳ್ಳಿ. ನೆಗೆಟಿವ್ -1 ಇದೆ. ರೈಟ್ ಕ್ವಶನ್ಗೆ 4 ಮಾರ್ಕ್ಸ್ ಆದ್ರೆ ನೆಗೆಟಿವ್ -1 ಇದೆ. ಹಾಗಾಗಿ ಇದನ್ನ ನೋಡ್ಕೊಳ್ಳಿ. ಮತ್ತೆ ನಾನು ಒಟ್ಟಾರೆಯಾಗಿ ಹೇಳೋದಾದ್ರೆ ನೋಡಿ, ಕೆಲವು ಮಕ್ಕಳು ಸಾಮಾನ್ಯವಾಗಿ ಕಂಪ್ಲೇಂಟ್ ಮಾಡ್ತಿರ್ತಾರೆ, ಹೇಳ್ತಾ ಇರ್ತಾರೆ, ಸರ್ ಎಂಟ್ರೆನ್ಸ್ ಎಕ್ಸಾಮ್ ಬರೆಯೋಷ್ಟು ಕೆಲವು ಮಕ್ಳಿಗೆ ಪೇಷನ್ಸು ಇಲ್ಲ, ಅರೇಂಜ್ ಓದೋದು ಇಲ್ಲ. ಸರಿನಪ್ಪ, ನಿಮ್ಗೆ ಇನ್ನೊಂದು ಅವಕಾಶ ಇದೆ. ಕಾಲೇಜಸ್ ವಿತ್ ಅಡ್ಮಿಷನ್ಸ್ ಬೇಸ್ಡ್ ಆನ್ 12th ಬೋರ್ಡ್, ಕೇವಲ ನಿಮ್ಮ ಸೆಕೆಂಡ್ PUC ಅಂಕಗಳ ಆಧಾರದ ಮೇಲೆ ನಿಮಗೆ ಕೊಟ್ಬಿಡ್ತಾರೆ. ಅಂತದ್ದು ಒಂದು ಲಿಸ್ಟ್ ಇದೆ, ನೋಡ್ಕೊಳ್ಳಿ, ಬೇಕಾದ್ರೆ ಹೇಳ್ಬಿಡ್ತೀನಿ. ವಿಸ್ಡಮ್ ಫ್ಯಾಕಲ್ಟಿ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್. ಸೊ ಇದು ಅಷ್ಟು ನೀವು ಸಾಮಾನ್ಯವಾಗಿ ನೋಡ್ಕೊಳ್ಳಿ. www.banastali.org ಅಂತ. ಇದು ಬನಸ್ಥಾಲಿ ಯೂನಿವರ್ಸಿಟಿ ಜೈಪುರ್ ಅಲ್ಲಿ ಇದೆ. ಹಾಗಾಗಿ JD ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಕೋಲ್ಕತ್ತಾ. ನಿಮ್ಗಾಗ್ಲೇ ಬಿರ್ಲಾ ಇನ್ಸ್ಟಿಟ್ಯೂಟ್ ಬಗ್ಗೆ ಮಾಹಿತಿ ಇದೆ ಅಂತ ಅನ್ಕೊಂಡಿದೀನಿ. ನಿಮ್ಗೆ ವೆಬ್ಸೈಟ್ ಅಡ್ರೆಸ್ ಕೊಟ್ಟಿದ್ದೀನಿ ನೋಡಿ. ಅಮಿಟಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಸ್ಕೂಲ್ ನೋಯ್ಡಾ ಅಲ್ಲಿ ಇದೆ. ಇಲ್ಲೂ ಅಷ್ಟೇ ನಿಮ್ಗೆ ಆ ಒಂದು ಏನ್ ಬೋರ್ಡ್ ಮಾರ್ಕ್ಸ್ ಬೇಸಿಸ್ ಮೇಲೆ ನಿಮ್ಗೆ ಸೀಟ್ ಸಿಗುತ್ತೆ. ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜ್ ಆಫ್ ಚೆನ್ನೈ, ಇಲ್ಲೂ ಅಷ್ಟೇ www.mcc.edu.in, ಒನ್ ಆಫ್ ದ ಓಲ್ಡೆಸ್ಟ್ ಯೂನಿವರ್ಸಿಟಿ ಇನ್ ಇಂಡಿಯಾ ಇದು. ಹಾಗೇನೆ SRM ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂಡ್ ಕಾಮರ್ಸ್ ಚೆನ್ನೈ, ಇದು ಅಷ್ಟೇ ಚೆಕ್ ಮಾಡಿ, ವೆಬ್ಸೈಟ್ ಕೊಟ್ಟಿದ್ದೀನಿ www.SRM ಯೂನಿವರ್ಸಿಟಿ ದಟ್ ಈಸ್ univ.ac.in ಅಂತ. ಹಾಗೇನೆ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ನೋಯ್ಡಾ, ಓಕೆನಾ. ಸೊ ಇಲ್ಲೂ ಅಷ್ಟೇ ನಿಮ್ಗೆ ಮಾಹಿತಿ ಕೊಟ್ಟಿದ್ದೀನಿ. ನಮ್ಮ ಬೆಂಗಳೂರಲ್ಲೇ ಇದೆ ಮೌಂಟ್ ಕಾರ್ಮೆಲ್ ಕಾಲೇಜ್ ಆಫ್ ಬ್ಯಾಂಗ್ಳೂರ್. ಸೊ ಇದು ಅಷ್ಟೇ www.mountcarmelcollege.blr.co.in ಅಲ್ಲಿ ನಿಮ್ ಮಾಹಿತಿ ಸಿಗುತ್ತೆ. ಹಾಗೇನೆ NESS ದಟ್ ಈಸ್ ನೆಸ್ ವಾಡಿಯಾ ಕಾಲೇಜ್ ಆಫ್ ಕಾಮರ್ಸ್ ಪುಣೆ, ಇದು ಪುಣೆಯಲ್ಲಿ ಇರ್ತಕ್ಕಂಥದ್ದು. ವೆಬ್ಸೈಟ್ ಡೀಟೇಲ್ಸ್ ನ ಕೊಟ್ಟಿದ್ದೀನಿ. ಹಾಗೇನೆ SD ಕಾಲೇಜ್ ಆಫ್ ಚಂಡೀಗಢ, ಓಕೆ, www.ggdsd.ac.in ಅಲ್ಲಿ ಮಾಹಿತಿ ಸಿಗುತ್ತೆ. ಸೆಂಟ್ ಫ್ರಾನ್ಸಿಸ್ ಕಾಲೇಜ್ ಫಾರ್ ವುಮೆನ್ಸ್ ಹೈದರಾಬಾದ್, ಇದು ಅಷ್ಟೇ www.sfc.ac.in. ಈ ರೀತಿ ಯಾವ ಮಕ್ಕಳಿಗೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಇಂಥ ಮಕ್ಕಳು ದಯವಿಟ್ಟು ನೀವು ಇಂಥ ಬ್ರಾಂಚಸ್ಗೆ ಹೋಗ್ಬೇಕು. ಆಗ ನಿಮ್ದು ಒಂದು ಸ್ಯಾಟಿಸ್ಫ್ಯಾಕ್ಷನ್ಸ್ ಇರುತ್ತೆ. ನೀವು ಅನ್ಕೊಂಡಿದ್ದು ನೋಡಿ, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅನ್ನೋದು ಇಟ್ ಇಸ್ ಹ್ಯಾವಿಂಗ್ ವಾಸ್ಟ್ ವೈಡ್, ನಿಮಗೆ ಥ್ರೂಔಟ್ ವರ್ಲ್ಡ್ ವೈಡ್ ನಿಮ್ಮನ್ನ ರೆಕಗ್ನೈಸೇಷನ್ ಮಾಡ್ತಕ್ಕಂಥ ಫೀಲ್ಡ್ ಇದು, ಆಯ್ತಾ. ಬಟ್ ಏನಪ್ಪಾ ಅಂದ್ರೆ ಓದ್ಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ಓದ್ಕೋಬೇಕು. ಕರೆಕ್ಟಾಗಿ ಕಲ್ತಿದ್ರೆ ನಿಮ್ಮದೇ ರೀತಿಯಲ್ಲಿ ನೀವು ನಿಮ್ಮ ಜೀವನ ಕಟ್ಕೊಳ್ಳೋದಕ್ಕೆ ಸಹಕಾರ ಆಗತ್ತೆ ಅಂತ ಹೇಳ್ತಾ, ಸೊ ನಾನು ಈ ಒಂದು ಮಾಹಿತಿಯೊಂದಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಕೆರಿಯರ್ ಗುರು ಪುರುಷೋತ್ತಮ್. ಸೊ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್
ಲೈಕ್, ಸಬ್ಸ್ಕ್ರೈಬ್ ಅಂಡ್ ಫಾಲೋ ಮೈ ಪೇಜ್ ಅಂತ ಕೇಳ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.